ಹರಿ ಓಂ ನಮಸ್ಕಾರ. ನಾನು ನಿಮ್ಮ ಸಂಧ್ಯಾ ಭಟ್. ಹೀಗೆ ಒಂದು ದಿವಸ ಬೆಳಗಿನ ವಾಯು ಸಂಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಕೆರೆಯ ಮಧ್ಯೆ ಇರುವಂತಹ ಟವರ್ ಎಷ್ಟು ಎತ್ತರವಾಗಿದೆಯೋ ಅದರ ಪ್ರತಿಬಿಂಬ ನೀರಿನಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಅದು ಎಷ್ಟು ಎತ್ತರ ಇದೆಯೋ ಅಷ್ಟೇ ಆಳದಲ್ಲಿ ಅದು ಕಂಡಂಗೆ ಆಗ್ತಾ ಇತ್ತು. ಅದು ಒಂದಕ್ಕೊಂದು ತಾಗಿ ಇದ್ದ ಹಾಗೆ ಕಾಣಿಸ್ತಾ ಇತ್ತು. ಎಷ್ಟು ಸ್ವಚ್ಛವಾಗಿ ಅಂದರೆ ಮೇಲೆ ಹೇಗೆ ಕಾಣಿಸ್ತಾ ಇದೆಯೋ ಕೆಳಗೂ ಕೂಡ ಹಾಗೆ ಕಾಣಿಸ್ತಾ ಇತ್ತು. ಹಾಗೆ ಸುತ್ತಮುತ್ತ ನೋಡಿದ್ರೆ ಸುತ್ತಮುತ್ತ ಇರುವಂಥ ಎಲ್ಲ ಕಟ್ಟಡಗಳು, ಗಿಡ ಮರಗಳು ಎಲ್ಲವೂ ನೀರಿನಲ್ಲಿ ಅದರ ಪ್ರತಿಫಲನ ಕಾಣಿಸ್ತಾ ಇತ್ತು. ಆ ಪ್ರತಿಬಿಂಬ ಎಷ್ಟು ಚೆನ್ನಾಗಿತ್ತು ಅಂದರೆ ಕನ್ನಡಿಯಲ್ಲಿ ನೋಡಿದ ಹಾಗೆ ಕಾಣಿಸ್ತಾ ಇತ್ತು. ಹಾಗೆ ನನ್ನಲ್ಲಿ ಒಂದು ಆತ್ಮಚಿಂತನೆ ಶುರು ಆಯಿತು. ಯಾಕೆ ಇದು ಅಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ. ಆ ಕೆರೆಯ ನೀರು ಶಾಂತವಾಗಿತ್ತು. ಕೆಲವೊಮ್ಮೆ ಹೊರಗಿನ ಶಬ್ದಗಳು ಮೌನವಾಗಿರುವಾಗ ಒಳಗಿನ ಮನಸ್ಸು ಮಾತನಾಡುತ್ತಂತೆ. ಅಷ್ಟು ಸ್ವಚ್ಛವಾಗಿರಬೇಕು, ಆವಾಗ ಮಾತ್ರ ನಮಗೆ ಆ ಮಾತುಗಳು ಅರ್ಥ ಆಗ್ತಾ ಹೋಗ್ತವೆ. ನೀರು ನಿಶ್ಚಲವಾಗಿದ್ದಾಗ ಮಾತ್ರ ಅದರೊಳಗಿನ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣೋ ಹಾಗೆ, ಮನಸ್ಸು ತಿಳಿಯಾಗಿದ್ದಾಗ ಮಾತ್ರ ಜೀವನದ ಅರ್ಥ ಸರಳವಾಗಿ ಅರ್ಥ ಆಗುತ್ತೆ ಅಂತ ಅನ್ನಿಸ್ತು. ನಾವು ಬಹಳ ಸರಿ ಏನು ಮಾಡ್ತೀವಿ ಅಂದರೆ ನಮ್ಮ ಭಾವನೆಗಳ ಸುತ್ತನೇ ಬೇಲಿ ಹಾಕ್ಕೊಂಡು ಅಲ್ಲೇ ಸುತ್ತುತ್ತಾ ಇರ್ತೀವಿ. ಭಯದಿಂದನೋ, ಅನುಭವಗಳಿಂದನೋ, ನೋವಿಂದನೋ ಆ ಬೇಲಿ ನಮ್ಮನ್ನು ರಕ್ಷಿಸುತ್ತೆ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ದೃಷ್ಟಿಯನ್ನು ಒಂದು ಸೀಮಿತಗೊಳಿಸ್ಬಿಡುತ್ತಾ ಅಥವಾ ನಮ್ಮನ್ನು ಒಂದು ಆವರಣದೊಳಗೆ ಬಂಧಿಸಿಬಿಡುತ್ತಾ ಅಂತ ಅನ್ನಿಸ್ತು. ಆದರೂ ಬೇಲಿ ಆಚೆ ಒಂದು ಅದ್ಭುತವಾದ ಪ್ರಪಂಚ ಇದೆ. ಆ ನಿಶ್ಶಬ್ದ, ಆ ಮೌನ ನಮ್ಮನ್ನು ಕೈ ಬೀಸಿ ಕರೀತಾ ಇರುತ್ತೆ. ನಾವು ಅದನ್ನು ಹೋಗಿ ಹಿಡ್ಕೊಳ್ಬೇಕು, ಅದನ್ನು ಅಪ್ಕೊಳ್ಳಬೇಕು. ಆದರೆ ಮಾತ್ರ ಅದು ಹೇಳುತ್ತೆ ಮೌನವಾಗಿ, ಒಮ್ಮೆ ನಿಲ್ಲು, ನಿನ್ನೊಳಗೆ ನೀನಿರು, ನಿನ್ನೊಳಗೆ ನೀನು ಇಳಿ, ನಿನ್ನನ್ನು ನೀನು ಅರ್ಥ ಮಾಡ್ಕೊ ಅಂತ. ಒಳ ಮನಸ್ಸು ಒಂದು ಸರಿ ಶಾಂತವಾಗಿಬಿಟ್ರೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರಗಳ ಅವಶ್ಯಕತೆಯೇ ಬರೋದಿಲ್ಲ. ದೊಡ್ಡವರು ಹೇಳ್ತಾರೆ, ಎಲ್ಲ ಕಾಲ ಬಂದಾಗ ಉತ್ತರ ತಾನಾಗಿ ಗೊತ್ತಾಗತ್ತೆ ಅಂತ. ಅದರ ಅಗತ್ಯನೇ ಇಲ್ಲ. ಎಷ್ಟೋ ವಿಷಯಗಳು ಸಹಜವಾಗಿ ಅರ್ಥ ಆಗ್ತವೆ. ಎಷ್ಟೋ ಸಮಸ್ಯೆಗಳನ್ನು ನಾವು ಸಹಜವಾಗಿ ಒಪ್ಕೊಳ್ತಾ ಹೋಗ್ತೀವಿ. ಬಹುಶಃ ಬದುಕು ಅಂದರೆ ಎಲ್ಲನೂ ಗೆಲ್ಲೋದಲ್ಲ, ಮನಸ್ಸನ್ನು ತಿಳಿಯಾಗಿ ಇಟ್ಕೊಳ್ಳೋದೇ ಅತಿ ದೊಡ್ಡ ಸಾಧನೆ ಅಂತ ಅನಿಸುತ್ತೆ. ಮನಸ್ಸನ್ನು ತಿಳಿಯಾಗಿ ಇಟ್ಕೋಬೇಕು ಅಂದರೆ ಹೀಗೆ, ನಾವೇನು ನೋಡ್ತಾ ಇದ್ದೀವಿ ಅದು ಸತ್ಯ ಅಲ್ಲ. ಹೊರಗಣ್ಣನ್ನು ಮುಚ್ಕೋಬೇಕು, ಒಳಗಣ್ಣನ್ನು ತೆಗಿಬೇಕು, ತಿಳಿಗಣ್ಣಿನಲ್ಲಿ ನೋಡಬೇಕು. ನಮಗೆ ಗೊತ್ತಿದೆ ದೇವರು ಅದ್ಭುತವಾದ ಒಂದು ಶಕ್ತಿ ಕೊಟ್ಟಿದ್ದಾನೆ. ಕಣ್ಣು ಮುಚ್ಕೊಂಡ್ರು ಕೂಡ ನಮಗೆ ನಮ್ಮ ಎದುರಿಗಿರೋ ವ್ಯಕ್ತಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಒಬ್ಬ ವ್ಯಕ್ತಿಯನ್ನು ನೆನಪು ಮಾಡ್ಕೊಂಡು ಕೂಡಲೇ ಆ ವಸ್ತು, ಆ ವ್ಯಕ್ತಿ ಪ್ರತಿಯೊಂದು ನಮ್ಮ ಒಳಗಿನ ಅಂತಃಪಟದಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಅದನ್ನು ಗಮನಿಸುವಂಥದ್ದು, ಅರ್ಥ ಮಾಡಿಕೊಳ್ಳುವಂಥದ್ದು. ನಾವು ಹೆಚ್ಚಿನ ಸಮಯ ಇತ್ತೀಚಿನ ದಿನಗಳಲ್ಲಂತೂ ನಾವು ಶಬ್ದಗಳ ಮಧ್ಯದಲ್ಲೇ ಇರ್ತೀವಿ ಅಂತ ಅನ್ಸುತ್ತೆ. ಒಬ್ಬರೇ ಇದ್ದೀವಿ ಅಂದರೆ ಮೊಬೈಲ್ ನೋಡ್ತಾ ಇರ್ತೀವಿ, ಒಬ್ಬರೇ ಇದ್ದೀವಿ ಅಂದರೆ ಟಿ ವಿ ನೋಡ್ತಾ ಇರ್ತೀವಿ, ಅಥವಾ ಒಂದು ಯಾರೋ ಜೊತೆ ಮಾತಾಡ್ತಾ ಇರ್ತೀವಿ. ಮಾತಿಲ್ಲ, ಮೊಬೈಲ್ ಇಲ್ಲ, ಟಿ ವಿ ಇಲ್ಲ. ಹೊರಗಿನ ಯಾವ ಪ್ರಪಂಚಕ್ಕೂ ನಮ್ಮನ್ನು ತೆರೆದುಕೊಳ್ಳದೆ ಕನಿಷ್ಠ ದಿನದಲ್ಲಿ ಒಂದು 5 ನಿಮಿಷ ನನ್ನೊಳಗೆ ನಾನು ಅಂತ ಇರುವಂಥದ್ದನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ವಿಷಯಗಳು ಸಾಕಷ್ಟು ಸಮಸ್ಯೆಗಳ ಕಗ್ಗಂಟಾಗದೆ ಅಲ್ಲಲ್ಲೇ ಬಗೆಹರಿತಾ ಹೋಗುತ್ತೆ ಅಂತ ನನಗನ್ಸುತ್ತೆ. ಮೌನ ಕಲಿಸುವಷ್ಟು ಒಳ್ಳೆಯ ಒಂದು ಬುದ್ಧಿಯನ್ನು ಇನ್ಯಾವುದೂ ಕಲಿಸಲ್ಲ ಅನಿಸುತ್ತೆ. ಆದರೆ ಮೌನವೇ ಜೀವನ ಅಲ್ಲ. ದಿನದ 24 ಗಂಟೆಯಲ್ಲಿ 5-10 ನಿಮಿಷ ಮೌನವಾಗಿದ್ದು ನಾವು ಬದುಕನ್ನು ಸುಲಭ ಮಾಡಿಕೊಳ್ಳೋದರಲ್ಲಿ ಯಾವುದೇ ತಪ್ಪಿಲ್ಲ ಅನಿಸುತ್ತೆ ಅಲ್ವಾ?